पूज्याय राघवेन्द्राय सत्यधर्मरताय च। ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿನ್ನೆಯ ಸಂಚಿಕೆಯಲ್ಲಿ ಶ್ರೀ ರಾಘವೇಂದ್ರ ರಾಯರು ಮಂತ್ರಾಲಯದಲ್ಲಿ ಯಾಕೆ ನೆಲೆಸಿದ್ರು, ಮಂತ್ರಾಕ್ಷತೆಯ ಮಹತ್ವ ಏನು, ಮತ್ತೆ ಸೂರ್ಯದೇವರ ಒಂದು ಆರಾಧನೆ ಮಾಡೋದ್ರಿಂದ ಏನು ಪ್ರತಿಫಲ ಸಿಗುತ್ತೆ, ಸೂರ್ಯ ನಮಸ್ಕಾರಕ್ಕೆ ಯಾವ ಮಹತ್ವ ಇದೆ, ಇದೆಲ್ಲದರ ಬಗ್ಗೆ ಗುರುಮಾತಾ ಅವರು ನಮಗೆ ನಿನ್ನಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರು. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಏಕಾದಶಿ, ನಿನ್ನೆ ಏಕಾದಶಿ ಇತ್ತು, ಇವತ್ತು ದ್ವಾದಶಿ. ಈ ದ್ವಾದಶಿ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯವರ ಒಂದು ಮಹತ್ವ ಏನು, ಧರ್ಮಸ್ಥಳದಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿಯವರು ಯಾವ ರೀತಿಯಾಗಿ ಅಲ್ಲಿ ನೆಲೆಸಿದ್ರು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀ ರಾಘವೇಂದ್ರ ಗುರುಮಾತಾ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಂದುವರಿಸೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಹಾನ್ ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ ಶ್ರೀ ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಗಳಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ನೆನ್ನೆ ದಿವಸ ಏಕಾದಶಿ ಆಗಿದೆ, ಇವತ್ತು ದ್ವಾದಶಿ ದಿವಸ ಒಂದು ರಾಘವೇಂದ್ರ ಸ್ವಾಮಿಗೆ 5:30 ಬೆಳಗಿನ ಜಾವ 5:30 ಭಗವಂತನಿಗೆ ಅಭಿಷೇಕ ಆರಾಧನೆ ಎಲ್ಲ ಮುಗಿಯುತ್ತೆ. ಭಕ್ತ ಪ್ರಹ್ಲಾದ ಪಾದ ಪೂಜೆ ಮುಗಿದಿರುತ್ತೆ. ಅದೇ ರೀತಿ ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ಸಹ ಮಾಡ್ತಾ ಇರ್ತಾರೆ ಸ್ವಾಮೀಜಿಯವರು. ಈ ಥರ ಒಂದೊಂದು ಪೂಜೆಗಳು ಇದ್ದೇ ಇರುತ್ತೆ. ರಾಮದೇವ್ರ ಪೂಜೆನೂ ಇವತ್ತು ಬೇಗ ಆಗುತ್ತೆ. ಯಾಕೆ ಅಂತಂದರೆ 9 ಗಂಟೆ ಒಳಗಡೆ ಎಲ್ಲ ಪೂಜೆನೂ ಮುಗಿಸಿ ಭಗವಂತನಿಗೆ ನೈವೇದ್ಯ ಕೊಟ್ಬಿಡ್ತಾರೆ. ಯಾಕೆಂದರೆ ನೆನ್ನೆ ದಿವಸ ಅವರು ಫುಲ್ ರಾಮದೇವ್ರಿಗೋಸ್ಕರ ಫುಲ್ ಡೇ ಉಪವಾಸ ಇರ್ತಾರೆ. ರಾಘವೇಂದ್ರ ಸ್ವಾಮಿ ಒಂದು ಡ್ರಾಪ್ ಸಹ ನೀರು ಕುಡಿದ ಹಾಗೆ, ಅದಕ್ಕೋಸ್ಕರನೇ ಏಕಾದಶಿ ಉಪವಾಸ ಇದ್ದರೆ ಮಹಾಭಾಗ್ಯ ಅಂತಾರೆ. ಹಾಗಾಗಿ ಗುರುವಾರನೂ ಸರಿ, ಗುರುವಾರ ದಿವಸನೂ ಉಪವಾಸ ಇರೋ ಅಂಥದ್ದು, ಒಂದೊಂದು ದೇವ್ರಿಗೆ ಒಂದೊಂದು ದಿನವೂ ಉಪವಾಸ ಇರೋರು ಇರ್ತಾರೆ. ಕಾರಣ ಏನು ಅಂತಂದರೆ ಅವರಲ್ಲಿರೋ ಅಂಥ ಒಂದು ಆರೋಗ್ಯ ಸಮಸ್ಯೆ ಆಗಿರಲಿ, ಅದೇ ರೀತಿ ಕುಟುಂಬ ಸಮಸ್ಯೆ ಆಗಿರಲಿ, ಎಂಥದ್ದೇ ಆಗಿರಲಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡ್ತಾರೆ. ಅದರಲ್ಲೂ ನೋಡಿ ಏಕಾದಶಿ ಮತ್ತು ದ್ವಾದಶಿ ದಿವಸ ಏನು ಅಂತ ಅಂದರೆ ವಿಶೇಷತೆ, ದ್ವಾದಶಿ ದಿವಸ ಪೂಜೆ ಮಾಡೋ ಅಂಥವ್ರಿಗೆ ಮಹಾಭಾಗ್ಯನೇ. ಕಾರಣ ಏನು ಅಂತಂದರೆ ಶಿವನಿಗೂ ಸರಿ, ಅವ್ರಿಗೆ ಏಕಾದಶಿ ದಿವಸ ಶಿವನಿಗೂ ರುದ್ರಾಭಿಷೇಕ ಮಾಡಿರ್ತಾರೆ. ದ್ವಾದಶಿ ದಿವಸನೂ ಸರಿ ಬೆಳಗಿನ ಜಾವದಲ್ಲೇ ಪೂಜೆ ಆಗುತ್ತೆ. ಅದೇ ರೀತಿ ದ್ವಾದಶಿ ದಿವಸ ತುಂಬಾ ವಿಶೇಷತೆ ಇದೆ. ಕಾರಣ ಏನು ಅಂತಂದರೆ ನಮಗೆಲ್ರಿಗೂ ರಾಘವೇಂದ್ರ ಸ್ವಾಮಿ ಅನುಗ್ರಹ ಸದಾಕಾಲ ನಮಗಿರಬೇಕು. ಅದೇ ರೀತಿ ಏಕಾದಶಿ ಉಪವಾಸ ಇದ್ದು ದ್ವಾದಶಿ ದಿವಸ ಯಾಕೆ ನಾವು ಬೇಗನೆ ಪೂಜೆ ಮಾಡಿ ಬೆಳಗ್ಗೆನೇ ಪೂಜೆ ಮಾಡಿ ನಾವು ಊಟ ಮಾಡಬೇಕು ಅನ್ನೋಂಥದ್ದು ಏನು ಅಂತಂದರೆ, ಉಪವಾಸ ಇದ್ದವರು ಬೆಳಗಿನ ಜಾವದಲ್ಲೇ ಪೂಜೆ ಮಾಡಿ ಮಾರನೇ ದಿವಸ ಪೂಜೆ ಮಾಡಿ ಆ ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಪ್ರಸಾದ ನೈವೇದ್ಯ ಮಾಡಿ ನಾವು 4 ಜನಕ್ಕೆ ಊಟ ಕೊಟ್ಟು ನಾವು ಊಟ ಮಾಡಿದ್ರೆ ಅದು ಭಗವಂತನಿಗೆ ಒಂದು ಅರ್ಪಿತ ಮಾಡಿದ ಹಾಗೆ ಒಂದು ವಿಶೇಷತೆ. ಅದೇ ರೀತಿ ತುಳಸಿ ಗಿಡಕ್ಕೂ ಸಹ ಮದುವೆ ಮಾಡ್ತಾರೆ, ಮಾಡಿ ಭಗವಂತನಿಗೆ ಒಂದು ವಿಶೇಷನ ಶಾಲಿಗ್ರಾಮಕ್ಕೂ ಸರಿ ಪೂಜೆ ಮಾಡ್ತಾರೆ. ಆ ವಿಶೇಷತೆ ಇದೆ. ಕಾರಣ ಯಾಕೆ ಅಂದರೆ ಆಗಿನ ಕಾಲದಿಂದ ಬಂದಂತಹ ತುಳಸಿ ಕಟ್ಟೆ ಪೂಜೆನ ಇಲ್ಲಿನವರೆಗೂ ಮಾಡ್ತಾರೆ. ಅಂದರೆ ಸೂಕ್ಷ್ಮೆ ನೋಡಿ, ಆ ತುಳಸಿ ಗಿಡ ಇಡ ಅಂತ ಸ್ಥಳದಿಂದ ನಮಗೆ ಸೂಕ್ಷ್ಮೆಗಳು ಗೊತ್ತಾಗುತ್ತೆ. ಹೇಗೆ ಆ ಸೂಕ್ಷ್ಮೆ ಅಂತ ಅಂದರೆ ನಮಗೇನು ನಡೆಯುತ್ತೆ, ಏನು ನಮ್ಗೆ ನಡೀತಾ ಇದೆ, ಈ ಥರ ಸೂಕ್ಷ್ಮೆಗಳೆಲ್ಲ ತೋರಿಸ್ಕೊಡ್ತಾರೆ ಆ ಕೃಷ್ಣ ಪರಮಾತ್ಮ. ನೋಡಿ ತುಳಸಿ ಅನ್ನೋದು ರಾಧೆಗೆ ಅಂತಲೂ ಸಹ ಹೇಳ್ತಾರೆ. ರಾಧೆನದು ತುಳಸಿ ಇಲ್ದಿರ ಯಾವ ಭಗವಂತನಿಗೆ ಪೂಜೆನೇ ನಡೆಯಲ್ಲ. ನಾರಾಯಣನ ನಾಮದಲ್ಲಿ ಇರೋ ಅಂಥ ಭಗವಂತನಿಗೆ ಯಾರಿಗೂ ಶ್ರೇಷ್ಠನೇ ಇಲ್ಲ. ಹಾಗಾಗಿ ದ್ವಾದಶಿ ದಿವಸ ಭಗವಂತನಿಗೆ ಆದಷ್ಟು ಬೇಗ ಎಲ್ಲ ಪೂಜೆಗಳು ಮುಗಿಸ್ಕೋಬೇಕು. ಖಂಡಿತ ಮಧ್ಯಾಹ್ನ ಊಟ ಮಾಡಬಾರ್ದು. ಕಾರಣ ಏನು ಅಂತಂದರೆ ಸಂಜೆನೇ ಊಟ ಮಾಡ್ಕೋಬೇಕು. ಯಾಕೆ ಅಂದರೆ ಆಲ್ರೆಡಿ ನಾವು ನೆನ್ನೆ ದಿವಸ ಉಪವಾಸ ಇರ್ತೀವಿ. ತಕ್ಷಣವೇ ಉಪವಾಸದಿಂದ ಇರೋಂಥವ್ರು ಒಡನೆ ತಕ್ಷಣ ಹೊಟ್ಟೆಗೆ ತುಂಬ ಊಟ ಮಾಡ್ತಾಯಿದ್ರೆ ಅದು ಆರೋಗ್ಯ ಪ್ರಾಬ್ಲಮ್ ಸಹ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಯಾವುದೇ ಆಗಿರಲಿ ನಮ್ಮ ನೇಮನ ತೊಗೊಬಂದಿದ್ದಾರೆ ದೊಡ್ಡವರು ಆಗಿನ ಕಾಲದಿಂದ ಈಗಿನ ಕಾಲವರೆಗೂ ಅಂತ ಅಂದರೆ ಆ ನೇಮನ ನಾವು ಪಾಲನೆ ಮಾಡಲೇಬೇಕು. ಅದರಲ್ಲೇ ನಮಗೆ ಒಂದು ಒಳ್ಳೆಯದು ಸಹ ಇರುತ್ತೆ, ಒಳ್ಳೆ ದಾರಿಲಿ ಹೋಗೋದಕ್ಕೂ ಸಹ ಅನುಕೂಲ ಸಿಗುತ್ತೆ. ನೋಡಿ ದ್ವಾದಶಿ ದಿವಸ ನಾವು ಇದು ಮಾತ್ರ ಅಲ್ಲ, ಈಗ ಗಣೇಶನ ದೇವಸ್ಥಾನಕ್ಕೂ ಹೋಗಿ ಒಂದು ಅಭಿಷೇಕ ಮಾಡಿದ್ರೂ ಸಹ ತುಂಬಾ ವಿಶೇಷತೆ.
ಖಂಡಿತ ಎಲ್ಲ ತಿಳಿಸ್ಕೊಡ್ತೀನಿ. ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸದಾ ಕಾಲ ಎಲ್ರಿಗೂ ಇರಬೇಕು. ಈ ದ್ವಾದಶಿ ದಿವಸ ಭಗವಂತನಿಗೆ ತೃಪ್ತಿಯಾಗಿ ಪೂಜೆ ಮಾಡಿರ್ತಾರೆ. ಮಾಡಿದಂಥ ಏಕಾದಶಿ ಉಪವಾಸ ಇದ್ದು ದ್ವಾದಶಿ ದಿವಸ ಪೂಜೆ ಮಾಡಿ ಎಲ್ಲರೂ ತೃಪ್ತಿಯಿಂದ ಇರ್ತೀರ. ಅದಕ್ಕೋಸ್ಕರನೇ ಭಗವಂತನ ಆಶೀರ್ವಾದ ಖಂಡಿತ ಏಕಾದಶಿ ಉಪವಾಸ ಮಾಡಿದವ್ರಿಗೆಲ್ರಿಗೂ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಸ್ ಗುರುಮಾತಾ ಅವರೇ, ನಿನ್ನೆ ಒಂದು ಸಂಚಿಕೆಯಲ್ಲಿ ಏಕಾದಶಿಯ ಬಗ್ಗೆ ಒಂದು ಮಹತ್ವ ಏನು, ಯಾಕೆ ಏಕಾದಶಿಯನ್ನು ಪಾಲಿಸ್ಕೊಂಡು ಬರಬೇಕು, ಉಪವಾಸ ವ್ರತವನ್ನು ಮಾಡ್ತೀವಿ, ಏನು ಇದರಿಂದ ಪ್ರತಿಫಲ ಸಿಗುತ್ತೆ, ಏನು ಲಾಭ ಅನ್ನೋದು ಕೂಡ ನಾವು ನಿನ್ನೆನ ಒಂದು ಸಂಚಿಕೆಯಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಅದೇ ರೀತಿ ನಿನ್ನೆ ಏಕಾದಶಿ ಇತ್ತು, ಇವತ್ತಿನ ಒಂದು ದಿನ ದ್ವಾದಶಿ ಇದೆ. ಸೊ ಈ ದ್ವಾದಶಿ ಯಾಕೆ ಆಚರಣೆ ಮಾಡಬೇಕು, ಯಾಕೆ ಉಪವಾಸ ವ್ರತವನ್ನು ಮಾಡಬೇಕು, ಯಾಕೆ ದ್ವಾದಶಿ ಅಂತ ಒಂದು ಇದು ಬಂತು ಅನ್ನೋದು ಪ್ರಶ್ನೆ. ನೋಡಿ, ಏಕಾದಶಿ ಮಾರನೇ ದಿವಸ ದ್ವಾದಶಿಗೆ ನಾವು ಉಪವಾಸ ಇದ್ದವರೆಲ್ಲ ಆದಷ್ಟು ಬೇಗ ಉಪವಾಸ ಮುಗಿಸ್ಕೋಬೇಕು. ಮತ್ತು ದ್ವಾದಶಿ ದಿವಸ ನಮಗೇನು ಅಂದರೆ 2, ಏಕ ಅಂದರೆ 1 ಅಂತ. ಹಾಗಾಗಿ ಏಕಾದಶಿ ಮಾರನೇ ದಿವಸ ದ್ವಾದಶಿಗೋಸ್ಕರ ಎಲ್ಲರೂ ಪೂಜೆ ಮಾಡೋಕ್ಕಾಗಲಿ, ಎಲ್ಲರೂ ತಯಾರಿ ಮಾಡ್ಕೊಳಕ್ಕಾಗಲಿ, ವಿಶೇಷತೆ ಭಗವಂತನ ಪೂಜೆ ಮಾಡೋಕ್ಕಾಗಲಿ, ತುಳಸಿ ಪೂಜೆನ ಒಂದು 4 ಜನನ ಕರೆದು ಸಹ ಪೂಜೆ ಮಾಡಿ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಬಾಗ್ನ ಕೊಡೋಂಥವ್ರು ಇರ್ತಾರೆ. ಕಾರಣ ಏನು ಅಂತಂದರೆ ಅಷ್ಟು ತುಳಸಿ ವಿಶೇಷತೆ ನಮಗೆ ಸೂಕ್ಷ್ಮ ತೋರಿಸ್ಕೊಡುತ್ತೆ. ಏನು ಅಂದರೆ ಆ ಮರ ಇದೆ, ಆ ಗಿಡ ಇದೆ ಅಂತಂದರೆ ಎಲೆಗಳೆಲ್ಲ ಒಣಗ್ತಾ ಇದೆ ಅಂತ ಅಂದರೆ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ ಅಂತ ಅರ್ಥ. ಆ ಗಿಡನೇ ಒಣಗೋಯ್ತು, ಫುಲ್ಲಾಗಿ ಒಣಗೋಯ್ತು, ಆ ಗಿಡ ಬೇರೆ ಏನಾಗ ಚೇಂಜ್ ಮಾಡಬೇಕು, ಆ ಗಿಡ ಇರೋದಿಲ್ಲ ಅನ್ನೋಂಥದ್ದು ಇದ್ರೂ ಸಹ ಎಚ್ಚರಿಕೆಯಿಂದ ಹೀರಿ ಏನೋ ಕಾದಿದೆ ಅಂತ ಅರ್ಥ. ಈ ಥರ ಎಲ್ಲ ಸೂಕ್ಷ್ಮ ತೋರಿಸ್ಕೊಡ್ತಾನೆ ಇರುತ್ತೆ. ಹಾಗಾಗಿ ದ್ವಾದಶಿ ದಿವಸ ಅವ್ರನ್ನ ಪೂಜೆ ಮಾಡೋದ್ರಿಂದ ಕೃಷ್ಣನೂ ಒಲಿತಾನೆ ಅನ್ನೋದು ಸಹ ಇದೆ. ಆ ಕೃಷ್ಣನ ಆಶೀರ್ವಾದದಿಂದ ನಮ್ಮ ಕುಟುಂಬ ಆಗಲಿ, ನಮ್ಮ ವಂಶ ಆಗಲಿ ಚೆನ್ನಾಗಿರೋದಕ್ಕೆ ಆಶೀರ್ವಾದ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ದ್ವಾದಶಿ ಪೂಜೆ ನಾವು ಮಾಡಲೇಬೇಕು. ದ್ವಾದಶಿ ಅಂತ ಅಂದರೆ ಏನು ಅಂದರೆ ಆ ದ್ವಾದಶಿ ಅಂತ ಅಂದರೆ ಏನು ಅಂತ ಅಂದರೆ ನಮಗೆಲ್ಲ ಪಾಪ ಕರ್ಮಗಳು ನೀಗ ಅಂಥದ್ದು. ದ್ವಾದಶಿನ ವಿಶೇಷವಾಗಿ ತುಳಸಿ ಗಿಡಕ್ಕೆ ಪೂಜೆ ಮಾಡೋರು ಯಾವ ಪಾಪ ಆಗಲಿ, ಕರ್ಮ ಆಗಲಿ, ಅದೇ ರೀತಿ ದೋಷ ಆಗಲಿ ದೂರ ಆಗುತ್ತೆ, ಒಳ್ಳೆಯದಾಗೋದಕ್ಕೆ ಚಾನ್ಸಸ್ಸು ಇರುತ್ತೆ. ಅಮ್ಮ, ಇವತ್ತು ಸೋಮವಾರ ಅಂದರೆ ಒಂದು ಶಿವನ ವಾರ. ಇವತ್ತು ಬ್ರಹ್ಮಾಂಡದ ಅಧಿಪತಿ ಅಂತ ಹೇಳಿ ಶಿವ ಅಂತ ನಾವು ಕರಿತೀವಿ. ಇನ್ನೊಂದು ಶಿವ ಅಂದ ತಕ್ಷಣ ಏನೋ ಒಂದು ಮಂತ್ರ ಜಪ ಮಾಡಿದ್ರೆ ಏನೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇನ್ನು ಧರ್ಮಸ್ಥಳದಲ್ಲಿ ಈಗ ಮಂಜುನಾಥ ಸ್ವಾಮಿ ನೆಲೆಸಿದ್ರು, ಯಾವ ರೀತಿಯಾಗಿ ಯಾಕೆ ಅಲ್ಲಿ ನೆಲೆಸಿದ್ರು, ಇದ್ರ ಬಗ್ಗೆ ನೋಡಿ. ಮಂಜುನಾಥ ಸ್ವಾಮಿ, ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಬಂದು ಅಲ್ಲಿ ನೆಲೆ ಆಗೋದಕ್ಕೆ ಕಾರಣ ಏನು ಅಂತ ಅಂದರೆ ಸತ್ಯ, ಪ್ರಪಂಚದಲ್ಲಿ ಸತ್ಯ ಧರ್ಮ ಇರಬೇಕು ಅನ್ನೋದಕ್ಕೋಸ್ಕರನೇ, ಧರ್ಮದಿಂದ ಬಾಳಬೇಕು ಜನ ಅನ್ನೋದಕ್ಕೋಸ್ಕರನೇ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಕೈಲಾಸದಿಂದನೇ ಬಂದು ಅಲ್ಲಿ ನೆಲೆಗೊಂಡಿರೋ ಅಂಥದ್ದು. ನೋಡಿ, ಅನ್ನದಾನ ಈಗಲೂ ಸಹ ನಡೀತಾ ಇರೋದು ಯಾಕೆ ಅಂತ ಅಂದರೆ ಧರ್ಮಸ್ಥಳಕ್ಕೆ ಬಂದಂಥ ಕೈಲಾಸದಿಂದ ಆ ಶಿವ ಪರಮಾತ್ಮ ತಂದಿದ್ದಂಥ ಅಗ್ನಿಯಿಂದನೇ ಅಲ್ಲಿ ಇನ್ನೂ ಸಹ ಒಲೆ ಹಚ್ಚಿ ಅಡುಗೆ ಮಾಡ್ತಾ ಇರೋದು. ಅಲ್ಲಿ ಯಾವ ಕಾರಣಕ್ಕೂ ಸರಿ ಒಲೆ ಹಾರೋದೇ ಇಲ್ಲ, ಆರಿದ್ದೂ ಇಲ್ಲ. ಈ ದಿನವರೆಗೂ ಅದು ಉರಿತಾನೇ ಇದೆ. ಎಷ್ಟೇ ಮಳೆ ಬರಲಿ, ಗಾಳಿ ಬೀಸಲಿ, ಅದು ಬಂದು ಶಿವನಿಂದ ಬಂದಿದ್ದಂಥದ್ದು ಅನ್ನದಾನ, ಅದು ಈಗಲೂ ಸಹ ನಡೀತಾ ಇದೆ. ನೋಡಿ, ಅವ್ರಿಗೆ ಶಿವರಾತ್ರಿ ದಿವಸನೂ ಸಹ, ಮಹಾಶಿವರಾತ್ರಿ ದಿವಸ ಶಿವನಿಗೆ ಮುಖ್ಯವಾಗಿ ಅನ್ನದಿಂದ ಅಭಿಷೇಕ ಮಾಡ್ತಾರೆ. ಯಾಕೆ ಅಂತ ಅಂದರೆ ಆ ಭಗವಂತ ಕೊಟ್ಟಿರೋದು ಒಂದೊಂದು ಹಗಳು ಅನ್ನನು. ಆ ಒಂದೊಂದು ಅನ್ನ ಹಗಳಲ್ಲೂ ಶಿವನ ನಾಮ ಇದೆ, ಶಿವನ ಹೆಸರಿದೆ. ಆ ಶಿವನ ನಾಮಾಂಕಿತ ಹೇಳ್ತಾನೆ ಇದ್ರೇ ನಮ್ಗೆ ಅನ್ನ ಕೊರತೆ ಇಲ್ದಿರ ನಾವಿರ್ತೀವಿ, ಆರೋಗ್ಯದಿಂದನೂ ಇರ್ತೀವಿ ಸಹ. ಕಾರಣ ಯಾಕೆ ಧರ್ಮಸ್ಥಳದಲ್ಲೇ ಬಂದು ಆ ಭಗವಂತ ನೆಲೆಸಿದ್ದಾರೆ ಅಂದರೆ ಅಲ್ಲಿ ಧರ್ಮಸ್ಥಾನ, ಧರ್ಮದಿಂದ ನಡೆದಿದ್ದಂಥ ಸ್ಥಾನ. ಅದಕ್ಕೋಸ್ಕರನೇ ಅಲ್ಲಿ ಎಲ್ಲ ಬೆಟ್ಟಗಳ ನಡುವಲ್ಲೂ ಸ್ವಾಮಿ ಇದ್ದಾರೆ. ಕಾರಣ ಅಣ್ಣಪ್ಪ ಸ್ವಾಮಿನ ಅವ್ರನ್ನ ಧರೆಗೆ ತಂದಿದ್ದು. ಕಾವಲು ದೇವರಾಗಿ ಇರೋ ಅಂಥದ್ದು ಸಹ ಅಣ್ಣಪ್ಪ ಸ್ವಾಮಿನೇ ಅಲ್ಲಿ ಕಾವಲು ದೇವರು. ಅವ್ರು ನೆನೆಸ್ಕೊಂಡ್ರೇ ಸರಿ ಮೈಯೆಲ್ಲ ಜುಮ್ಮಂತೈತೆ. ಅಣ್ಣಪ್ಪ ಸ್ವಾಮಿಗೆ ತುಂಬಾ ಶಕ್ತಿ ಇದೆ ನೋಡಿ. ಯಾರು ನೀವು ಬೇಡ್ಕೋಬೇಕು, ನೀವು ಯಾರೇ ಏನಕ್ಕೋಸ್ಕರ ಕಷ್ಟಕ್ಕೋಸ್ಕರ ಹೋದ್ರೇನು ಅಣ್ಣಪ್ಪನ ದರ್ಶನ ಮಾಡೋದಲ್ಲೇ ಬರಲೇಬಾರ್ದು. ಅದರಲ್ಲೂ ಹೆಣ್ಮಕ್ಳು ಒಂದು 5 ವರ್ಷ ಏಜ್ ಅಟೆಂಡ್ ಮಾಡೋದಕ್ಕೆ ಮುಂಚೆ ಮಾತ್ರನೇ ಅವ್ರನ್ನ ಹೋಗಿ ದರ್ಶನ ಮಾಡಬೇಕು. ಒಂದು ಚಿಕ್ಕದು ಬೆಟ್ಟದ ಮೇಲೆ ಇದ್ದಾರೆ ಭಗವಂತ. ಆದರೆ ಏಜ್ ಅಟೆಂಡ್ ಮಾಡಿದ್ಮೇಲೆ ಯಾವ ಹೆಣ್ಮಕ್ಳು ಅಲ್ಲಿ ಹೋಗಂಗಿಲ್ಲ, ಗಂಡಸರು ಮಾತ್ರನೇ ಹೋಗ್ಬೇಕು, ಅಲ್ಲಿ ಗಂಡ್ಮಕ್ಳು ಮಾತ್ರನೇ ಹೋಗಬೇಕು. ಕಾರಣ ಏನು ಅಂತ ಅಂದರೆ ಅವರು ಒಂದು ಬ್ರಹ್ಮಚಾರಿ ಥರನೇ, ಅಷ್ಟು ಪವರ್ಫುಲ್ ಆಗಿದ್ದಂಥ ಭಗವಂತ. ಏನೇ ನೀವು ಬೇಡ್ಕೊ ಬಂದ್ರೂ ಸಹ ಅಣ್ಣಪ್ಪ ಅವ್ರ ಹತ್ರ ಎಲ್ಲನೂ ಸಿಗುತ್ತೆ. ಅದೇ ರೀತಿ ಧರ್ಮಸ್ಥಳಕ್ಕೆ ಕಾವಲು ದೇವರವರು.
ಯಾವ ಕಾರಣಕ್ಕೂ ಸರಿ ಮಂಜುನಾಥ ಸ್ವಾಮಿನ ಬಿಟ್ಕೊಡೋದಿಲ್ಲ. ಮಂಜುನಾಥ ಸ್ವಾಮಿಗೋಸ್ಕರ ಅವ್ರು ಕಾವಲಿದ್ದಾರೆ ಅಲ್ಲಿ. ನೋಡಿ, ಆ ಶಿವಪರಮಾತ್ಮ ಅಲ್ಲಿಂದ ಕೈಲಾಸದಿಂದ ಬಂದು ನಮಗೋಸ್ಕರ ಎಲ್ಲನೂ ಮಾಡ್ತಾ ಇದ್ದಾರೆ ಅಂದರೆ ನಾವೆಷ್ಟು ಭಕ್ತಿಯಿಂದ ಅವ್ರನ್ನ ಪೂಜೆ ಮಾಡಬಾರ್ದು. ನೋಡಿ, ಒಬ್ಬನೇ ಮಂಜುನಾಥನೊಬ್ಬನೇ ಅಂತ ಹೇಳಿದ್ದಾರೆ. ಆ ಮಂಜುನಾಥ ಸ್ವಾಮಿ ನೋಡಿ, ಆದಿಗುರು ಅವರು, ಅಂತ್ಯನೂ ಅವರೇ, ಎಲ್ಲನೂ ಅವರೇನೆ ಅಲ್ವಾ. ಹಾಗಿದ್ಮೇಲೆ ಆ ಭಗವಂತನ ನಾವು ಬೇಡಲಿಲ್ಲ, ಭಗವಂತನ ಪೂಜೆ ಮಾಡಲಿಲ್ಲ ಅಂದರೆ ಅರ್ಥನೇ ಇಲ್ಲ. ನಮಗೆ ಜನ್ಮ ಕೊಟ್ಟಿದ್ದಾರೆ ಅಂದರೆ, ಪ್ರಪಂಚಕ್ಕೆ ನಾವು ಬಂದಿದ್ದೀವಿ ಅಂದರೆ ಅವ್ರು ಹಾಕಿದಂಥ ಭಿಕ್ಷೆನೇ, ಅವ್ರು ಕೊಟ್ಟಿದ್ದಂಥ ಭಿಕ್ಷೆನೇ ನಾವು ಬಂದಿರೋ ಅಂಥದ್ದು. ಆ ಭಗವಂತನ ಒಂದು ಕ್ಷಣ ಮಾತ್ರ ಒಂದು ಇಡೀ ಅನ್ನ ತೊಗೊಂಡು ನಾವು ಬಾಯಲ್ಲಿ ಇಡುವಾಗಲೇ ಆ ಭಗವಂತನ ಹೆಸರು ಹೇಳಬೇಕು ಖಂಡಿತ. ಯಾಕೆ ಅಂತಂದರೆ ಒಂದೊಂದು ಅನ್ನ ಅಗಳಲ್ಲೂ ಅವ್ರ ನಾಮಾಂಕಿತ ಇದೆ ಅಂದಮೇಲೆ ಆ ಅನ್ನಕ್ಕೆ ಎಷ್ಟು ಮರ್ಯಾದೆ ಇರ್ಬೋದಲ್ವೇ. ಹಾಗಾಗಿ ಈ ದಿನವರೆಗೂ ಜಾತಿ ಕುಲ ಮತ ಇಲ್ದಲೇ ಅಲ್ಲಿ ಅನ್ನದಾನ ನಡೀತಾ ಇದೆ. ಅದೇ ರೀತಿ ಸ್ವಾಮೀಜಿನ ದರ್ಶನ ಮಾಡೋರು ಸಹ ಮಾಡ್ಬೋದು. ಕಾರಣ ಏನು ಅಂತಂದರೆ, ಏನಾದರೂ ಸಮಸ್ಯೆಗಳಿದ್ದರೆ ಅವ್ರ ಹತ್ರ ಹೇಳುವಾಗ ಪರಿಹಾರ ಸಿಗುತ್ತೆ. ಅದೇ ರೀತಿ ಸ್ವಾಮಿ ಒಳಗಡೆನೇ ಒಂದು ಅಮ್ಮನವರು ಇದೆ, ಅಮ್ಮನವ್ರನ್ನ ದರ್ಶನ ಮಾಡಬೇಕು ಖಂಡಿತ. ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ನಮ್ಮಲ್ಲಿ ಆಗಿದ್ದನ್ನು ಒಂದು ಅರಿಶಿನ ಕುಂಕುಮ ತೊಗೊಂಡೋಗಿ ಕೊಡ್ಬೋದು. ಅಥವಾ ಅಲ್ಲಿರೋ ಅಂಥ ನೇಮ ಏನು ಅಂತಂದರೆ ಎಲ್ಲನೂ ಅವರೇ ಕೊಡ್ತಾರೆ. ನಾವು ಸೇವಾ ಚೀಟ್ ತೊಗೊಂಡ್ರೆ ಸಾಕು, ಅವರೇ ಕುಂಕುಮ ಅರ್ಚನೆ ಮಾಡ್ತಾರೆ. ದೇವಿಗೆ ನಾವೇನಾದರೂ ಬಾಗ್ನ ಕೊಡಬೇಕು ಅಂತ ಅಂದ್ರೇನು ಸಹ ತೊಗೊಂಡೋಗಿ ಕೊಡ್ಬೋದು, ತೊಗೊತಾರೆ. ಅದೇ ರೀತಿ ಸ್ವಾಮಿಗೆ ವಿಶೇಷತೆ ಏನು ಅಂತ ಅಂದರೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ವಿಶೇಷತೆ ಏನು ಅಂತ ಅಂದರೆ ರುದ್ರಾಭಿಷೇಕ ಮಾಡಿಸುವಾಗ ನಮ್ಮ ಪಾಪ ಎಲ್ಲ ತೀರುತ್ತೆ. ಯಾಕೆ ರುದ್ರಾಭಿಷೇಕ ಮಾಡಿಸ್ಬೇಕು ಅಂದ್ರೇ ನೋಡಿ, ಕಾರಣ ಏನು ಅಂತಂದರೆ ನಮಗೆ ದೇಹ ಆರೋಗ್ಯದಲ್ಲಿ ಏರುಪೇರಿದೆ, ನಮಗೆ ರಿಲ್ಯಾಕ್ಸೇಷನ್ ಆಗ್ತಿಲ್ಲ, ಯಾವಾಗ ನೋಡಿದ್ರೂ ಹುಷಾರಿಲ್ದಂಗೆ ಆಗುತ್ತೆ ಅಂದರೆ ರುದ್ರಾಭಿಷೇಕ ಮಹಾಭಾಗ್ಯದ್ದು. ಅದು ಮಾಡುವಾಗ ನಮಗೆ ಅಂಗಾಂಗನೂ ಸರಿಯಾಗುತ್ತೆ. ಆ ಭಗವಂತನ ಹೇಗೆ ಅಭಿಷೇಕ ಮಾಡ್ತಾ ಇದ್ದಾರೋ, ಹೇಗೆ ಎಲ್ಲ ಗಂಗೆಯಿಂದ, ಹಾಲಿಂದ, ಮೊಸರಿಂದ, ಎಲ್ಲ ಜೇನುತುಪ್ಪದಿಂದ ಹೇಗೆ ಅಭಿಷೇಕ ಮಾಡ್ತಾರೋ ಅದೇ ರೀತಿ ನಮ್ಮ ದೇಹ ಆರೋಗ್ಯನೂ ಶುದ್ಧ ಆಗುತ್ತೆ. ಖಂಡಿತ ಹೋಗೋರು, ಧರ್ಮಸ್ಥಳಕ್ಕೆ ಹೋಗಿ ಬರೋ ಅಂಥವ್ರು ಬೇಡಿಕೆ ಇಟ್ಕೊಳ್ಳಿ. ಮನೆ ದೇವ್ರ ಕಾಣಿಕೆ ಎತ್ತಿಡ್ದಿರ ಧರ್ಮಸ್ಥಳಕ್ಕೆ ಹೋಗಬಾರ್ದು ಖಂಡಿತ. ಮನೆ ದೇವ್ರ ಖಂಡಿತ ಕಾಣಿಕೆ ಎತ್ತಿಡಿ, ದರ್ಶನ ಮಾಡಿ. ಆ ಭಗವಂತನ ಒಂದು ಟೈಮ್ ಆದರೂ ಹೋಗಿ ದರ್ಶನ ಮಾಡಿ. ಅದೇ ರೀತಿ ಇದು ತುಲಾಭಾರ ಇದೆ. ತುಲಾಭಾರ ಅಂತ ಅಂದರೆ ಏನು? ಇವಾಗ ನನಗೆ ತುಂಬಾ ಹುಷಾರಿಲ್ದಂಗೆ ಆಗಿದೆ, ನನಗೆ ಮದುವೆ ಆಗಿಲ್ಲ, ಈ ಥರ ಮಕ್ಕಳಿಲ್ಲ, ಏನೋ ಒಂದು ಬೇಡಿಕೆ ಇಟ್ಕೊಂಡಿರ್ತೀರ ಅಂದರೆ ಅದು ಸ್ಫೂರ್ತಿ ಆದಮೇಲೆ ಖಂಡಿತ ಭಗವಂತನಿಗೆ ಒಂದು ತುಲಾಭಾರ ಕೊಡಿ, ಒಂದೇ ಟೈಮ್ ಕೊಡಿ ಸಾಕು. ಏನು ಅಂತ ಅಂದರೆ ಅಕ್ಕಿ ಕೊಡ್ಬೋದು, ಬೆಲ್ಲ ಕೊಡ್ಬೋದು, ಅದೇ ರೀತಿ ಕಲ್ಸಕ್ಕರೆ ಕೊಡ್ಬೋದು. ಏನು ನಿಮ್ಮಿಂದ ಆಗುತ್ತೋ ಅದನ್ನು ತೊಗೊಂಡೋಗಿ ನೀವು ಎಷ್ಟು ವೆಯ್ಟಿಗೆ ಇರ್ತೀರೋ ನೀವು ಅಷ್ಟು ವೆಯ್ಟಿಗೆ ನೀವೇನು ಥಿಂಗ್ಸ್ ಬೇಕಾದರೂ ಆ ಭಗವಂತಂಗೆ ಕೊಡ್ಬೋದು. ಎಲ್ಲನೂ ಭಗವಂತನಿಗೆ ಅನ್ನದಾನಕ್ಕೆ ಹೋಗುತ್ತೆ ನೋಡಿ. ಹಾಗಾಗಿ ಖಂಡಿತ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ದರ್ಶನ ಮಾಡಿ, ಒಳ್ಳೆಯದಾಗಲಿ. ವಂಶನೂ ಆ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ. ಎಲ್ಲ ಜೀವರಾಶಿಲೂ ಆ ಭಗವಂತನ ಆಶೀರ್ವಾದ ಸಂಕಲ್ಪ ಸದಾಕಾಲ ಇರಲಿ. ಗುರುಮಾತಾ ಅವರೇ, ಇವಾಗ ಅನೇಕ ಸ್ತ್ರೀ ಮತ್ತು ಪುರುಷರು ಮದುವೆನೇ ಆಗ್ತಾ ಇಲ್ಲ, ಹೆಣ್ಗಳು ಸಿಗ್ತಾ ಇಲ್ಲ ಅಂತೇಳಿ ಸ್ತ್ರೀಯರು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ. ಸೊ ಮದುವೆ ಆಗದೆ ಇರ್ತಕ್ಕಂಥ ಸ್ತ್ರೀಯರು ಇನ್ನೂ ಕಂಕಣ ಬಲ ಕೂಡಿ ಬಂದಿಲ್ಲ ಅಂತ ಹೇಳ್ತಾರೆ. ಅವರು ಏನು ಮಾಡಬೇಕು ಒಂದು ಕಂಕಣ ಬಲ ಕೂಡಿ ಬರೋದಕ್ಕೆ, ಮದುವೆ ಆಗೋದಕ್ಕೆ? ಖಂಡಿತ ನೋಡಿ, ಮದುವೆ ಆಗಿಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಇವಾಗ ನನ್ನ ಮಗನಿಗೂ ಸಹ ನಾನು ಹುಡುಕ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ಸ್ವಲ್ಪ ದೋಷ ಇರುವಾಗ ಆ ದೋಷ ಪೂರ್ತಿ ಪರಿಹಾರ ಆಗೋವರೆಗೂ ಖಂಡಿತ ಮದುವೆ ಮಾಡಬಾರ್ದು. ಯಾಕೆ ಅಂತಂದರೆ, ಅವಸರಪಟ್ಟು ಮದುವೆ ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಟು ಮದುವೆ ಮಾಡಿದ್ರೆ ನಾಳೆ ಮಕ್ಕಳಾಗೋಂಥ ಸಮಯದಲ್ಲಿ ತೊಂದರೆ ಆದೇ ಆಗುತ್ತೆ. ಮಕ್ಕಳಾಗೋದಿಲ್ಲ, ಅಥವಾ ಬಂದು ಆ ಮದುವೆ ಆಗಿರೋ ಅಂಥವ್ರಿಗೆ ಪ್ರಾಬ್ಲಮ್ಗಳಾಗ್ಬಿಡುತ್ತೆ. ದೂರ ಆಗೋದಕ್ಕೂ ಸಹ ಅದು ಪ್ರಾಬ್ಲಮ್ ಆಗುತ್ತೆ. ಅದರಿಂದನೇ ದೋಷ ಇದೆ ಅಂತ ತಿಳ್ಕೊಂಡ್ಮೇಲೆ ಖಂಡಿತ ಮದುವೆ ಲೇಟ್ ಮಾಡಿ, ಅದು ಏಜ್ ಆಗ್ತಾ ಇದೆ ಅನ್ನೋದಕ್ಕೆ ಏಜ್ ಹೋಗಿ ನೀವು ಮದುವೆ ಮಾಡಿದ್ರೆ ನಾಳೆ ಕಷ್ಟದಲ್ಲಿ ಸಿಗಾಕೊಳ್ಳೋರು ಸಹ ಅವರೇನೆ. ಅದಕ್ಕೋಸ್ಕರ ಎಲ್ಲ ಪರಿಹಾರ ಮಾಡಬೇಡಿ, ಪರಿಹಾರ ಮಾಡಿಬಿಟ್ಟು ಅದನ್ನು ಕರೆಕ್ಟ್ ಮಾಡಿ. ಕಾರಣ ಏನು ಅಂತಂದರೆ, ನಾಳೆ ದಿವಸ ಬಂದಂಥ ಹೆಣ್ಮಗ ಆಗಲಿ, ಇಲ್ಲ ಮದುವೆ ಮಾಡಿಕೊಂಡು ಬೇರೆಯವ್ರ ಮನೆಗೆ ನಮ್ಮ ಹೆಣ್ಮಕ್ಳು ಹೋಗ್ತಾರೆ ಅಂದ್ರೂ ಸಹ ದೋಷ ಇದ್ದರೆ ಎರಡು ಸೈಡಲ್ಲೂ ಇರೋರು ಮಾತಾಡಿಕೊಂಡು ಅದನ್ನು ನಾವು ಸ್ಫೂರ್ತಿ ಮಾಡಿಬಿಟ್ಟು ಮಾಡಿದ್ರೆ ಅದೇ ಪೂರನೂ ಇರೋಂಥ ದೋಷನ ಪೂರನೂ ಕಳಿಬೇಕು. ಕಳೆದ್ಬಿಟ್ಟು ಅದು ಯಾವ ರೀತಿ ಇಷ್ಟು ದಿವಸಕ್ಕೆ ಹೋಗುತ್ತೆ ಅಂತ ಇರುತ್ತೆ, ಅಷ್ಟು ದಿನ ಆದಮೇಲೇ ಮ್ಯಾರೇಜ್ ಮಾಡಬೇಕು ಖಂಡಿತ. ಇಲ್ಲ ಅಂದರೆ ಆ ಕಡೆಯವರು ಈ ಕಡೆಗೆ ಮುಚ್ಚಿಟ್ಟು, ಈ ಕಡೆಯವರು ಆ ಕಡೆಗೆ ಮುಚ್ಚಿಟ್ಟು ಮಾಡಿದ್ರೆ ಅಂದರೆ ಖಂಡಿತ ಸಂತಾನ ಭಾಗ್ಯ ಪ್ರಾಬ್ಲಮ್ ಅದೇ ಆಗುತ್ತೆ. ಹಾಗಾಗಿ ಯಾವುದು ನಮಗೆ ಪ್ರಾಬ್ಲಮ್ ಬರಬಾರ್ದು ಅಂತ ಅಂದರೆ ಇರೋಂಥ ದೋಷನ ಪರಿಹಾರ ಮಾಡಲೇಬೇಕು. ಯಾವ ದೇವ್ರ ಹತ್ರ ಹೋದರೆ ನಮ್ಮ ಪರಿಹಾರ ಆಗುತ್ತೆ ಅಂದರೆ ಅದೇ ನೋಡಿ, ಒಂದೊಂದು ನಕ್ಷತ್ರ ರಾಶಿಗೂ ಸಹ ಇರುತ್ತೆ. ನಾನು ಧ್ವನಿ ಇಟ್ಕೊಂಡೆ ಅವ್ರಿಗೇನು ಸಮಸ್ಯೆ ಇದೆ ಅಂತ ನಾನು ಹೇಳ್ತೀನಿ, ಅದನ್ನು ಪರಿಹಾರ ಮಾಡಿಕೊಡ್ತೀನಿ
ಮಾಡ್ತೇನೆ ಖಂಡಿತ. पूज्याय राघवेन्द्राय सत्यधर्मरताय च